SSTVಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ವರ್ಷಗಳ ವಿಜಯನಗರ ಸಾಮ್ರಾಜ್ಯದ ಕಥೆಯನ್ನು ಒಳಗೊಂಡಂತ ಉಜ್ಜಿನಿಯ ಇತಿಹಾಸವನ್ನ, ಹುಲಿಯೂರು ದುರ್ಗದ ಪೂರ್ವತೆಯನ್ನ, ಪ್ರತಿಯೊಂದನ್ನು ಮತ್ತೆ ಗ್ರಾಮೀಣ ಸಂಸ್ಕೃತಿಯಲ್ಲಿ ಇವತ್ತಿನ ಯುವಜನತೆಗೆ ಬೇಕಾಗ್ತಕ್ಕಂಥ ಮಾರ್ಗದರ್ಶನವನ್ನ ಈ ಸಿನಿಮಾ ತೋರಿಸ್ತಾ ಹೋಗ್ತದೆ. ಯುವಜನತೆ ಮತ್ತು ಗ್ರಾಮೀಣರ ಬದುಕು ಹಸನಾಗಬೇಕಾದ್ರೆ ನಗರೀಕರಣದಿಂದ ಗ್ರಾಮೀಣತೆಯ ಕಡೆಗೆ ಹೋಗ್ಬೇಕು ಅನ್ನೋದು ಇದರ ಉದ್ದೇಶ ಆಗಿದೆ. ತುಂಬಾ ಅದ್ಭುತವಾಗಿ ಬಂದಿದೆ. ನರೇಶ್ ಗೌಡ್ರು ಅದನ್ನ ಊರಪ್ಪ ಅಂದ್ರೆ ಹಳ್ಳಿ ಜನಗಳಿಗೆ ಇಲ್ಲಿ ಬಿಟ್ಟು ಎಲ್ಲ ಸಿಟಿಗೆ ಬಂದು ಸೇರ್ಕೊಂಡಿದ್ದಾರೆ. ಈಗ ಯಾವತ್ತೋ ಒಂದ್ ದಿವಸ ಹೋಗ್ತಾರೆ. ಇಂಥವೆಲ್ಲ ಸಂಸ್ಕೃತಿ ಸಂಪ್ರದಾಯ ಎಲ್ಲ ನೋಡಕ್ ಹೋದ್ರೆ ಇಂಥವು ಇರಬೇಕು ಅನಿಸ್ತದೆ. ಊರ್ ಜನಗಳು, ಈ ಸಿಟಿ ಜನಗಳಿಗೆ ಅದೆಲ್ಲ ಅರ್ಥ ಆಗ್ಬೇಕು. ಹಳ್ಳಿಗಳ ಕಡೆ ಯಾವ ತರ ಇರುತ್ತೆ, ಹೆಂಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಿಕ್ಕೆ ಇದು ಬಹಳ ಶುಭವಾಗಿದೆ ಚಿತ್ರ. ಹಳ್ಳಿಯಿಂದ ಸಿಟಿಗೆ ಬಂದಿದೆ. ಊರಬ್ಬ ಚೆನ್ನಾಗದೆ, ಚೆನ್ನಾಗಾಯ್ತು, ಚೆನ್ನಾಗದೆ ನೋಡಿ. ತುಂಬ ಅದ್ಭುತವಾಗಿದೆ. ನಮ್ಮ ನಾಡಿನ ಸಾಂಸ್ಕೃತಿಕ ಹಿನ್ನೆಲೆ, ಚರಿತ್ರೆ ಬಗ್ಗೆ ಗೊತ್ತಾಯಿತು. ತುಂಬ ಜಾನಪದವಾಗಿ ತುಂಬ ಅದ್ಭುತವಾಗಿ ನೋಡ್ಕೊಂಡು ಒಳ್ಳೆಯದಾಗಿದೆ. ತುಂಬ ಇದೆ. ಹಬ್ಬ ನೋಡಿ ಎಲ್ಲ ಫ್ಯಾಮಿಲಿ ಸಮೇತ ಬಂದು ನೋಡಲಿ. ಏನು ಸಂಪ್ರದಾಯ ಇದೆ ಅದನ್ನೆಲ್ಲ ತಿಳ್ಕೊಂಡು 2 ಅವರ್ ಚಿತ್ರ ನೋಡಿಕೊಂಡು ಎಂಜಾಯ್ ಮಾಡ್ಕೊ ಹೋಗ್ಬೋದು. ಅಂದರೆ ನಮ್ಮದು ಪುರಾತನ ಕಾಲದಿಂದ ಹೆಂಗೆ ಪದ್ಧತಿಗಳಿದ್ದಾವೆ, ಹೆಂಗೆ ಹಬ್ಬ ಮತ್ತು ಎಲ್ಲ ಜಾತಿ ವರ್ಗದವರು ಒಟ್ಟುಗೂಡಿ ಹೆಂಗೆ ಬದುಕಬೇಕು ಅನ್ನೋದು ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಹಬ್ಬ ಅದ್ದೂರಿಯಾಗಿ ಬಂದಿದೆ. ಒಳಗೊಂಡಿದೆ. ಎಲ್ಲ ಹಳ್ಳಿಯವರು, ಊರವರು, ಸುತ್ತಮುತ್ತಲ ಇರೋಂಥ ಅಲ್ಲಿಂದ ಎಲ್ಲ 7 ಹಳ್ಳಿಯವರನ್ನು ಅಲ್ಲಿ ಸೇರಿರೋದ್ರಿಂದ ಇಲ್ಲಿ ಅಭಿನಯ ಮಾಡಿರೋರಿಗಿಂತ ಹೆಚ್ಚಿಗೆ ಅಲ್ಲಿ ಊರಿನವರು ಇರೋದ್ರಿಂದ ನೈಜ ಘಟನೆಗಳನ್ನು ಒಳಗೊಂಡಿರೋದ್ರಿಂದ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಉತ್ತಮವಾಗಿದೆ. ಜಾತಿ ಭೇದ ಭಾವ ಇಲ್ಲ. ಅಲ್ಲಿ ಎಲ್ಲ ಜಾತಿಗಳನ್ನು ಒಳಗೊಂಡು ನಡೆಯುವಂಥ ಹಬ್ಬ ಇದು. ಊರಬ್ಬ ಇದು ನಾವು ಆಚರಿಸಿರೋದು ಇಲ್ಲಿ ನೋಡ್ತಾ ಇದ್ರೆ ನಾವು ಹೇಗೆ ಊರಬ್ಬ ಆಚರಿಸ್ತಾ ಇದ್ವಿ ಹಾಗೆ ಮೂಡಿ ಬಂದಿದೆ. ತುಂಬಾ ಚೆನ್ನಾಗಿದೆ. ದೇವಸ್ಥಾನದ ಪ್ರಧಾನ ಅರ್ಚಕರು ಇವರು ಇದೆಲ್ಲ ದೇವಸ್ಥಾನದಲ್ಲೆಲ್ಲ ಇವರೇ ಪೂಜೆ ಮಾಡೋದು. ಫಿಲಮ್ ತುಂಬಾ ಚೆನ್ನಾಗಿ ಬಂದಿದೆ, ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಹೀರೋ ನರೇಶ್ ಗೌಡ್ರು ಚೆನ್ನಾಗಿ, ಕಥೆನೂ ಚೆನ್ನಾಗಿದೆ. ಎಲ್ಲೂ ಬೋರು ಅನ್ಸಲ್ಲ, ತುಂಬಾ ನೀಟಾಗಿ ಬಂದಿದೆ. ನಮ್ಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಅಲಂಕಾರದ್ದು ಅವೆಲ್ಲ ಚೆನ್ನಾಗಿ ಬಂದಿದೆ. ದೇವರ ಆಶೀರ್ವಾದ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ. ಹಳ್ಳಿ ಸೊಗಡಿನ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ. ಡೈರೆಕ್ಟ್ರು ಏನು ನೈಜ ಘಟನೆ ಇದೆ ಅದನ್ನ ರಿಯಾಲಿಟಿಯಾಗಿ ಸಿನಿಮಾದಲ್ಲಿ ತೋರಿಸಿದ್ದಾರೆ. ಒಂದು ಹಳ್ಳಿನಲ್ಲಿ ಹೇಗೆ ಹಬ್ಬ ಮಾಡ್ತಾರೆ, ಹೇಗೆ ನೆಂಟರು ಬರ್ತಾರೆ, ಹೇಗೆ ಇರ್ತಾರೆ. ಮತ್ತೆ ಮಕ್ಕಳು ಇತ್ತೀಚಿನ ದಿನಗಳಲ್ಲಿ ಈ ಥರ ನೋಡೋಕ್ಕಾಗೋದಿಲ್ಲ. ಎಲ್ಲೋ ಮಕ್ಕಳು ಓದ್ತಾ ಇರ್ತಾರೆ, ಹಬ್ಬಕ್ಕೆ ಬರೋದಿಲ್ಲ, ಎಕ್ಸಾಮ್ ಟೈಮ್ ಇರುತ್ತೆ. ಈ ಥರ ಇರೋದ್ರಿಂದ ಹಬ್ಬದಲ್ಲಿ ಎಲ್ಲ ಸೇರಿ ಒಗ್ಗಟ್ಟಾಗಿ ಹಬ್ಬ ಮಾಡಬೇಕು ಅನ್ನೋದು ತುಂಬ ಸುಂದರವಾಗಿ ತೋರಿಸಿದ್ದಾರೆ. ಚೆನ್ನಾಗಿ ಮೂಡಿ ಬಂದಿದೆ ಸಿನಿಮಾ. ಡೈರೆಕ್ಟರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನೋವು ಲಾಂಗು ಮುಚ್ಚುವಂತಿದೆ. ಇದು ನಮ್ದು ಜನರೇಷನ್, ಇದು ಮುಂದಿನ ಪೀಳಿಗೆಗೆ ಇದು ಏಳಿಗೆ ಆಗ್ಬೇಕಷ್ಟೇ. ಇದು ಮುಂದಕ್ಕೆ ಜಾತ್ರೆ ಅಂತದೆಲ್ಲ ಬರ್ಬೇಕು ಸರ್, ಅಷ್ಟೇ. ಇದನ್ನ ಪಬ್ಲಿಸಿಟಿ ಮಾಡ್ಬೇಕು. ನೀವು ನೋವು ಗಿವು ಮಾಮೂಲಿ ಇದ್ದೇ ಇದೆ ಸರ್, ಲಾಂಗು ಮುಚ್ಚು ಎಲ್ಲ ಇದ್ದೇ ಇದೆ. ಕನ್ನಡ ತೋರಿಸಿದ್ದಾರೆ ಸರ್, ಬನ್ನಿ ನಾಗಮ್ಮ ಮಾತಾಡಿ. ತುಂಬಾ ಚೆನ್ನಾಗಿದೆ. ನಾವು ಮತ್ತೆ ನರೇಶ್ ಗೌಡ್ರು ಎಲ್ಲ ಕ್ಲಾಸ್ಮೇಟ್ಸು ತುಂಬಾ ನಮ್ಮ ಊರಿನ ಬಗ್ಗೆ, ಹಬ್ಬದ ಬಗ್ಗೆ ಚೆನ್ನಾಗಿ ತೋರಿದ್ದಾರೆ. ಇದು 100 ದೂರನ ಓಡಿ ಸಕ್ಸಸ್ ಆಗಲಿ ಅಂತ ಹಾರೈಸ್ತೀವಿ. ಓಡ್ಲಿ ನಮ್ಮ ಗ್ರಾಮ ದೇವತೆ ಇನ್ನೇ ಜೂರಿಯಾಗಿ ಮೆರೀಲಿ. ತುಂಬಾ ಖುಷಿ ಆಯ್ತು. ಎಲ್ಲರೂ ಥಿಯೇಟರ್ಗೆ ಬಂದು ನೋಡ್ಲಿ, ಎಲ್ಲರೂ ಖುಷಿ ಚೆನ್ನಾಗಿತ್ತು, ನೋಡಿದ್ವಿ. ಯಾವಂತೂ ಊರಲ್ಲಿ ನೋಡಕ್ಕೆ ಆಯ್ತಿರ್ಲಿಲ್ಲ, ಇಲ್ಲಿ ಚೆನ್ನಾಗಿ ನೋಡಿದ್ವಿ. ಇವೆಲ್ಲ ನೋಡ್ಬೇಕು ಅನಿಸ್ತಾ ಇದೆ. ನೋಡಿದ್ಮೇಲೆ ಮನೆಯಲ್ಲಿ ಅಡಿಗೆ ಅದು ಇದು ಅನ್ನೋದು ಇವತ್ತು ನೋಡಿದ್ರೆ ಚೆನ್ನಾಗಾಯ್ತು. ಇಷ್ಟ ಆಯ್ತು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.